ಗುಡ್ ಒನ್ ಟೈಮ್ ಅನ್ನೋದಕ್ಕಿಂತ ವಿಷಯ ಚೆನ್ನಾಗಿ ಹೇಳಿದ್ದಾರೆ. ಡೈರೆಕ್ಷನ್ ಆಗಲಿ ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಡಿಯನ್ಸ್ ನೋಡಬೇಕು. ಇಟ್ಸ್ ಗುಡ್ ಸೆನ್ಸಿಬಲ್ ಫಿಲಮ್. ನೋಡಿ ಆಲೋಚನೆ ಮಾಡೋ ಥರ ಇದೆ. ಖಂಡಿತ ಕಗ್ಗ ನೋಡಿ, ಒಳ್ಳೆಯ ಚಿತ್ರ. ಅದೇ ಹೇಳಿದ್ನಲ್ಲ, ಎರಡು ಧರ್ಮದ ಬಗ್ಗೆ ಆದ್ರೂ ಅವರು ಏನು ಹೇಳಕ್ಕೆ ಕೊಟ್ಟಿದ್ದಾರೆ, ಆಮೇಲೆ ಅವ್ರು ಹೇಳಿರೋ ರೀತಿ ತುಂಬ ಸೆನ್ಸಿಬಲ್ ಆಗಿದೆ. ಡೈರೆಕ್ಷನ್ ಎಲ್ಲಿ ಕಾಣಿಸ್ತಿದೆ, ಬಟ್ ಪೂರಕವಾಗಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ನೋಡಿದ ತುಂಬ ಚೆನ್ನಾಗೈತೆ. ಡೈರೆಕ್ಷನ್ ಅಂತ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ. ಆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೊಸ ಪ್ರತಿಭೆ ಅಂತ ಯಾರಿಗೂ ಏನೂ ಅನಿಸಲ್ಲ ಸರ್. ಇನ್ನು ಚಿಕ್ಕ ಪುಟ್ಟು ಏನು ಜೋಡಿಗಳಿದೆ, ತುಂಬ ಚೆನ್ನಾಗೈತೆ. ಆಮೇಲೆ ತುಂಬ ಜನ ಹೆಸರುಗಳು ಗೊತ್ತಿಲ್ಲ ಪಾತ್ರಗಳು, ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ನು ಅಷ್ಟೇ ತುಂಬ ಒಂದು ಹೈ ಕ್ವಾಲಿಟಿಗೆ ತೊಗೊಂಡೋಗಿದ್ದಾರೆ. ಆ್ಯಕ್ಚುಲಿ ಇವ್ರನ್ನ ನೋಡೋಕೆ ಹೋದಾಗ ಹೊಸ ಆ್ಯಕ್ಟರ್ಸ್ ಥರ ಇಲ್ಲ, ನ್ಯೂ ಕಮಿಂಗ್ ಆ್ಯಕ್ಟರ್ಸ್ ಥರ ಇಲ್ಲ, ಅವತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ ಥರ ಮಾಡಿದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಸೊ ಓವರ್ ಆಲ್ ಸಾಂಗ್ಸು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ತುಂಬ ಖುಷಿ ಆಯಿತು ನೋಡಿ ಸರ್. ಥ್ಯಾಂಕ್ ಯು. ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಇದು ಮಾಡಿದ್ದಾರೆ. ಹೀರೋ ಹೀರೋಯಿನ್ ಎಲ್ಲ ಹೊಸಬ್ರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನೋಡ್ಬೋದು. ಆಮೇಲೆ ಕನ್ನಡ ಚಿತ್ರರಂಗ ಎಲ್ಲ ಪ್ರೇಕ್ಷಕರು ಬಂದು ಥಿಯೇಟ್ರ್ ನೋಡಬೇಕು. ಆಮೇಲೆ ಹೊಸ ಡೈರೆಕ್ಟರ್ಗಳು ಬರ್ತಾರೆ, ಹೊಸ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಹೊಸ ತನ ಇದೆ, ಅದಕ್ಕೋಸ್ಕರ ಎಲ್ಲ ಬಂದು ನೋಡಬೇಕು ಅಂತ ನಾನು ಹೇಳ್ತೀನಿ ಸರ್. ಸೂಪರ್ ಆಗುತ್ತೆ ಸರ್. ಏನು ಇಷ್ಟ ಸಿನಿಮಾಲ್ಲಿ ಹುಡುಗಿ ಭಾಳ ಇಷ್ಟ. ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ಗೀತಲ್ಲಿ ಸೂಪರಾಗಿ ಮಾಡಿದ್ದಾರೆ. ತುಂಬ ಇಷ್ಟ. ಸಾಂಗ್ ಸೂಪರ್ ಆಗುತ್ತೆ. ಸಾಂಗ್ ಸೂಪರ್ ಸರ್, ಚೆನ್ನಾಗೈತೆ. ಡೈರೆಕ್ಷನ್ ಚೆನ್ನಾಗೈತೆ. ಪ್ರೀತಿಗೋಸ್ಕರ ಒಂದು ಒಳ್ಳೆ ಮೆಸೇಜ್ ಕೊಡೋರು. ಎಲ್ಲ ಸ್ಟೋರಿಯಿಂದ ಸಾಂಗ್ಸ್ ಎಲ್ಲ ಸೂಪರ್. ಮಕ್ಕಳು ಆ್ಯಕ್ಟಿಂಗ್ ಚೆನ್ನಾಗೈತೆ. ರಂಜಿತ್ ಕುಮಾರ್ ಅವರ ಡೈರೆಕ್ಷನ್ ಚೆನ್ನಾಗೈತೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಪ್ರೀತಿ ಮಾಡೋರಿಗೆ ಒಳ್ಳೆ ಮೆಸೇಜ್ ಕೊಟ್ಟವ್ರೆ. ಸೂಪರ್. ಸರ್ ಸಖತ್ತಾಗಿದೆ ಸರ್. ಭಾಳ ಚೆನ್ನಾಗಿದೆ ಸರ್. ಫುಲ್ಲು ಚೆನ್ನಾಗಿದೆ. ನೋಡೋಕ್ಕೆ ಎಲ್ಲಿ ಬೇಜಾರು ಅನ್ಸೋದಿಲ್ಲ. ನಾನು ರಾಯಚೂರಿಂದ ಬಂದಿದ್ದೀನಿ ಸರ್. ನಮ್ಮ ಸ್ನೇಹಿತ ಹೇಳಿದ್ದ ಬಂದು ನೋಡೋಂತ, ಅದಕ್ಕೆ ಬಂದಿದ್ದೀನಿ ಸರ್ ರಾಯಚೂರಿಂದ. ಸರ್ ಅಲ್ಲೇನು ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ, ಸೀದಾ ಬಂದುಬಿಟ್ಟಿದ್ದೀನಿ. ಬಂದು ಇಲ್ಲೇ ನೋಡಿದ್ದೀನಿ ಸರ್. ಮೇನ್ ಟ್ಯಾಕ್ಸ್ ಅಂದಾಗೆ ಇಲ್ಲೇ ಬಂದು ನೋಡೋಕತ್ತಿದ್ದೀನಿ ಸರ್. ಸಿನಿಮಾದಲ್ಲಿ ಜಾತಿ ಧರ್ಮ ಅನ್ನೋಕ್ಕಿಂತ ಪ್ರೇಮಿಗಳು ಬದುಕಬೇಕನ್ನೋದೇ ಆಸೆ ಇತ್ತು. ಆದರೆ ಕೊಲೆ ಮಾಡ್ತಾರೆ. ಧರ್ಮದ ನಡುವೆ ಜಗಳ, ಅದೆಲ್ಲ ಇರಬಾರ್ದು ಸರ್ ಈಗಿನ ಕಾಲದಲ್ಲಿ. ಯಾಕಂದರೆ 50 ವರ್ಷ ಬಾಳೋದೇ ಹೆಚ್ಚು. ಆ ಪ್ರೀತಿ ಜೊತೆಗೆ ಬಾಳಿಲ್ಲ ಅಂತ ಹೇಳೋಕ್ಕೆ ಇದು ಸ್ಟೋರಿ ಚೆನ್ನಾಗಿದೆ ಸರ್. ಫುಲ್ ಚೆನ್ನಾಗಿದೆ ಸರ್.